ಅಧ್ಯಕ್ಷರೇ, ಇದೊಂದು ಆಘಾತಕಾರಿಯಾದಂಥ ಒಂದು ಬೆಳವಣಿಗೆ. ಈ ಸಮಾಜದಲ್ಲಿ ಏನು ಚಿಕ್ಕ ವಯಸ್ಸಲ್ಲೇ ಮಕ್ಕಳು ಬಾಲಗರ್ಭಿಣಿಯರಾಗ್ತಾ ಇರ್ತಕ್ಕಂಥದ್ದು, ಅತ್ಯಾಚಾರ ಆಗ್ತಾ ಇರ್ತಕ್ಕಂಥದ್ದು ಸಮಾಜದಲ್ಲಿ ತುಂಬ ಒಂದು ಕೆಟ್ಟ ಪರಿಸ್ಥಿತಿಗೆ ಹೋಗ್ತಾ ಇದೆ. ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ಏನು ಹೈಸ್ಕೂಲ್ ಹಂತದಲ್ಲೇ ಮಕ್ಕಳು ಪ್ರೇಮ ವಿವಾಹ ಇದೆಲ್ಲದಕ್ಕೂ ಕೂಡ ಒಳಗಾಗಿ, ಮತ್ತು ಈ ಸೈಬರಿಂದ ಏನು ಈ ಸೋಷಿಯಲ್ ಮೀಡಿಯಾ ಇದೆಲ್ಲದರಿಂದ ಒಂದು ಇದಕ್ಕೆ ಪ್ರೇಮಕ್ಕೆ ಒಳಗಾಗಿ ಇವತ್ತು 18 ವರ್ಷದಕ್ಕಿಂತ ಕೆಳಪಟ್ಟಂಥ ಹೆಣ್ಮಕ್ಳು ಸುಮಾರು ನಮ್ಮ ಮೇಡಮ್ ಕೊಟ್ಟಿರೋ ವರದಿಲಿ 2022-23ರಲ್ಲಿ 405 ಜನ ಬಾಲ ವಿವಾಹ ಆಗಿದೆ ಅಂತ ಕೊಟ್ಟಿದ್ದಾರೆ. ಮತ್ತು 23-24ಕ್ಕೆ 709 ಜನ ಬಾಲ ವಿವಾಹ ಆಗಿದೆ ಅಂತ ಹೇಳಿದ್ದಾರೆ. 24-25ಕ್ಕೆ 685 ಜನ ಮಕ್ಕಳು ಬಾಲ ವಿವಾಹ. ಆದರೆ ನನ್ನ ಹತ್ರ ಇರೋ ಮಾಹಿತಿ ಪ್ರಕಾರ ಇದು 10 ತಿಂಗಳಲ್ಲಿ 26,463 ಜನ ಇವತ್ತು ಏನು ಬಾಲ ಗರ್ಭಿಣಿಯರಾಗಿರ್ತಕ್ಕಂಥ ಮಾಹಿತಿ ಇದೆ. ದಯಮಾಡಿ ಆ ಮಾಹಿತಿನ ತಾವು ಪರಿಶೀಲನೆ ಮಾಡಬೇಕು. ಜೊತೆಗೆ ಜಿಲ್ಲಾವಾರು ಕೂಡ ಇದೆ ನನ್ನ ಹತ್ರ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು, ಬಾಗಲಕೋಟೆಯಲ್ಲಿ 889 ಜನ ಬಾಲ ಗರ್ಭಿಣಿಯರಾಗಿರ್ತಕ್ಕಂಥದ್ದಿದೆ. ಕೊಪ್ಪಳದಲ್ಲಿ 617 ಜನ ಬಾಲ ಗರ್ಭಿಣಿಯರಾಗಿದ್ದಾರೆ. ಮತ್ತು ಬಳ್ಳಾರಿನಲ್ಲಿ 850 ಜನ ಬಾಲ ಗರ್ಭಿಣಿಯರು. ಬೆಳಗಾವಿಯಲ್ಲಿ 2622. ಈ ಥರ ಎಲ್ಲ ಜಿಲ್ಲೆನಲ್ಲೂ ಸುಮಾರು 26,000 ಜನ 18 ವರ್ಷಕ್ಕಿಂತ ಕೆಳಪಟ್ಟಂಥವರು ಬಾಲ ಗರ್ಭಿಣಿಯರಾಗಿರ್ತಕ್ಕಂಥ ವರದಿ ಇದೆ. ಇದು ಶೋಚನೀಯ. ಸಮಾಜದಲ್ಲಿ ಯಾವ ರೀತಿ ನಾವು ಸಮಾಜದಲ್ಲಿ ಕೊಂಡೊಯ್ತಾ ಇದ್ದೀವಿ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಇದಕ್ಕೆ 3 ಇಲಾಖೆಗಳು ಕೂಡ ಒಂದಾಗಬೇಕು. ನಮ್ಮ ದಿನೇಶ್ ಗುಂಡೂರಾವ್ ಅವರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆ 3 ಆಗಿ ಶಿಕ್ಷಣ ಇಲಾಖೆನೂ ಕೂಡ ಒಳಗೊಂಡು ಇವತ್ತು ಏನು ಪ್ರೌಢ ಶಿಕ್ಷಣದಲ್ಲಿ ಒಂದು ನಾವು ಇದನ್ನು ಏನು ಅಲ್ಲಿ ಒಂದು ಇದನ್ನು ಕೂಡ ಒಂದು ಪಾಠವನ್ನು ತರಬೇಕಾಗ್ತದೆ. ಅದನ್ನು ದಯಮಾಡಿ ತಂದರೆ ಒಳ್ಳೆಯದು ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ಸೈಬರ್ ಕ್ರೈಮ್ನ ಇದರಲ್ಲಿ ಅವರು ಇದನ್ನು ತಡೆಗಟ್ಟಲಿಕ್ಕೆ ಏನೇನು ಮಾಡಬೇಕು, ಈ ಸೋಷಿಯಲ್ ಮೀಡಿಯಾ ಇರ್ಬೋದು, ಫೇಸ್ಬುಕ್ಕು, ಟ್ವಿಟರ್, ಇದರಲ್ಲೆಲ್ಲ ಕೂಡ ಆ್ಯಡ್ಸು ಆಟೋಮೆಟಿಕ್ಕಾಗಿ ಇವ್ರು ಏನಾದ್ರು ಬೇರೆ ನೋಡ್ತಾ ಇದ್ರು ಕೂಡ ಈ ಥರ ಸೆಕ್ಷುವಲ್ ಆ್ಯಡ್ಸ್ ಬರ್ತಾ ಇರ್ತಕ್ಕಂಥದ್ದನ್ನೆಲ್ಲ ನೋಡಿ ಮಕ್ಕಳು ಇದರಿಂದ ಸಾಕಷ್ಟು ದುಷ್ಪರಿಣಾಮಕ್ಕೆ ಒಳಗಾಗ್ತಾ ಇದ್ದಾರೆ. ಇದೆಲ್ಲದನ್ನು ಕೂಡ ಕಡಿವಾಣ ಹಾಕಬೇಕು. ಮತ್ತು ಇವತ್ತು ಏನು ರಾಜ್ಯದಲ್ಲಿ 4 ತಿಂಗಳಲ್ಲಿ 979 ಬಾಲಕಿಯರ ಮೇಲೆ ಅತ್ಯಾಚಾರ ಆಗಿದೆ. ಅಧ್ಯಕ್ಷ, ದಯಮಾಡಿ ಇದೆಲ್ಲದನ್ನು ಕೂಡ ಕಡಿವಾಣ ಹಾಕಬೇಕು. ಇದೆಲ್ಲಿಗೆ ಪರಿಸ್ಥಿತಿ ಹೋಗ್ತದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾಯಿಲ್ಲ. ಮಕ್ಕಳ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರ್ತಾ ಇದೆ. ಅದ್ರ ಜೊತೆಯಲ್ಲಿ ಇವತ್ತು ಕೆಲವು ಮೂಢನಂಬಿಕೆಗಳು ಮತ್ತು ಕೆಲವು ಸಮಾಜದಲ್ಲಿ ಕಾಡುಗೊಲ್ಲ ಸಮಾಜದಲ್ಲಿ ಎಲ್ಲ ಅಲ್ಲಿ ಮೊದಲಿಂದ ಅದು ಇರ್ತಕ್ಕಂಥದ್ದೆಲ್ಲ ಇದೆ. ಅದು ಈಗ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಜುಡಿಷಿಯಲ್ ಕೂಡ ಇದ್ರ ಜೊತೆಲಿ ಅವೇರ್ನೆಸ್ಸನ್ನು ಕೊಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ. ಅದರಿಂದ ದಯಮಾಡಿ ನಾನು ಸಚಿವರಲ್ಲಿ ಮನವಿ ಮಾಡ್ಕೊಳ್ಳೋದು, ಈ ಒಂದು ಬೆಳವಣಿಗೆ ಆಘಾತಕಾರಿಯಾಗಿದೆ. ಇವತ್ತು ಸೊಸೈಟಿನಲ್ಲಿ ಇದನ್ನು ಕಡಿವಾಣ ಹಾಕಲಿಕ್ಕೆ ಏನೇನು ಕ್ರಮಗಳು ತಗೋತೀರೋ ದಯಮಾಡಿ ಇದನ್ನು ವಿವರಿಸಬೇಕು ಅಂತ ಒತ್ತಾಯ ಮಾಡ್ತೀವಿ.